ಕಳಚಿದ ಮುಖವಾಡದ ಹಿಂದೆ ಇರುವಂಥ ಕಥೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀವಿ. ಒಂದೊಂದೇ ಕಥೆಗಳು ಪ್ರತಿದಿನವೂ ಕೂಡ ಹೊಸದಾಗಿ ಬರ್ತಾ ಇದೆ. ಎಂತೆಂಥ ಮುಖವಾಡಗಳನ್ನು ಹಾಕೊಂಡು ಜೀವನ ಮಾಡ್ತಾರೆ ಅನ್ನೋದಕ್ಕೆ ನಿದರ್ಶನಗಳಿವೆಲ್ಲ. ಮುಖವಾಡದ ಜೀವನ ಅಂತ ಕರೀತಾರಲ್ಲ, ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿರುವಂಥ ಪಾತ್ರಧಾರಿಗಳು ಒಂದು ಪಾತ್ರ ನಿಭಾಯಿಸೋದೇ ಕಷ್ಟ. ಅದರಲ್ಲಿ ಇಲ್ಲಿ 108 ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾರೆ. ಜಮೀನಿಗಾಗಿ ಸುಜಾತಾ ಭಟ್ ಜಟಾಪಟಿಯನ್ನ ಮಾಡ್ತಾ ಇರುವಂಥ ವಿಚಾರ ಏನಿದೆ, 2 ಎಕರೆ ಜಮೀನು ವಿಚಾರಕ್ಕೆ ಸುಜಾತಾ ಭಟ್ ಜಟಾಪಟಿಯನ್ನ ಮಾಡ್ತಾ ಇದ್ದಾರೆ. 2 ಎಕರೆ ಜಮೀನಲ್ಲಿ ಪಾಲು ಕೇಳಲು ಸುಜಾತಾಗೆ ಅಧಿಕಾರ ಇಲ್ವಾ? ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ನ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಜಮೀನಿಗೋಸ್ಕರನೇ ಈ ರೀತಿಯಾಗಿ ಅವರು ಅನನ್ಯ ಭಟ್ ಅನ್ನುವಂಥ ಇಲ್ಲದೇ ಇರುವಂಥ ಮಗುವನ್ನ ಸೃಷ್ಟಿ ಮಾಡಿ ನಾಪತ್ತೆಯಾಗಿರುವಂಥ ಕಥೆಯನ್ನ ಕಟ್ಟಿ ಮೆಡಿಕಲ್ ಕೂಡ ಓದಿಸಿ ಅದಾದ ನಂತರ ಇವರು ಪಶ್ಚಿಮ ಬಂಗಾಳದಲ್ಲಿ ಸ್ಟೆನೋಗ್ರಾಫರ್ ಕೆಲಸನೂ ಕೂಡ ಮಾಡಿ ಏನೇನು ಕಥೆಗಳು ರೀ ಅವೆಲ್ಲ. ಬಟ್ ಇದರ ಹಿನ್ನೆಲೆ ಏನಿದೆ ಅನ್ನುವಂಥದ್ದು ಕೂಡ ನಿಮ್ಗೆ ಇಡ್ತೀವಿ. ಅದು ಜಮೀನು ವಿಚಾರಕ್ಕೋಸ್ಕರ, ಆ ಜಮೀನನ್ನು ತೆಗೆದುಕೊಂಡಿದ್ದಾರೆ ಅನ್ನೋಕ್ಕೋಸ್ಕರ, ಆ ಜಮೀನಿಗೋಸ್ಕರನೇ ಈ ರೀತಿಯಾಗಿ ನಾನೆಲ್ಲ ಕಥೆ ಕಟ್ಟಿದೆ, ಅದೆಲ್ಲ ಸುಳ್ಳು ಅನ್ನುವಂಥದ್ದನ್ನು ಈಗ ಸುಜಾತಾ ಭಟ್ ಅವರು ಹೇಳಿದ್ದಾರೆ. ಹಾಗಿದ್ದಾಗ ಜಮೀನು ಏನಿದೆ ವ್ಯಾಜ್ಯ ಅನ್ನುವಂಥದ್ದನ್ನು, ಉಡುಪಿಯ ಪರಿಕಾದಲ್ಲಿರುವಂಥ ಜಮೀನು ತನ್ನದು ಅಂತ ಸುಜಾತಾ ಭಟ್ ಹೇಳ್ತಾ ಇರೋದು. ಬಟ್ ಇದು ಸಿಂಗಾರಮ್ಮ ಎಂಬುವರಿಗೆ ಸೇರಿದಂಥ ಪರಿಕ ಅರಮನೆಯಾಗಿದೆ. ಸಿಂಗಾರಮ್ಮ ಪರಿಕ ಅರಮನೆಯ ಕೊನೆಯ ಒಡತಿಯಾಗಿರ್ತಾರೆ. ಸಿಂಗಾರಮ್ಮ ಅಣ್ಣಯ್ಯ ಭಟ್ಟರನ್ನ ಪೂಜೆಗೆ ನೇಮಿಸಿರ್ತಾರೆ, ಪೂಜೆಗೆ ಅಂತ. ಸೊ ಹಾಗಾಗಿ ಒಟ್ಟು 3.5 ಎಕರೆ ಜಮೀನನ್ನ ಅವರಿಗೆ ಬಿಟ್ಕೊಟ್ಟಿರ್ತಾರೆ. ಯಾರು? ಸಿಂಗಾರಮ್ಮನವರು ಅಣ್ಣಯ್ಯ ಭಟ್ಟರಿಗೆ. ಈಗ ಉಡುಪಿಯಲ್ಲಿ ಪಬ್ಲಿಕ್ ಟಿವಿಗೆ ಮಹೇಶ್ ಠಾಕೂರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬಹಳ ಇಂಪಾರ್ಟೆಂಟ್ ಇದು. ಮಾಜಿ ನಗರಸಭಾ ಸದಸ್ಯರವರು ಮಹೇಶ್ ಠಾಕೂರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ರ ಮೇಲೆ ಗೊತ್ತಾಗುತ್ತೆ ಸುಜಾತಾ ಭಟ್ ಅವರು ಅಲ್ಲಿಯೂ ಕೂಡ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಆ ಜಮೀನು ಸೇರೋಕ್ಕೆ ಆಗೋದಿಲ್ಲ ಅಂತೇಳಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಪಾಪ ಅವ್ರನ್ನ ಯಾವ ರೀತಿಯಾಗಿ ಹೋಗಿದ್ದು, ಅವರೇ ಹಂಗಿದಾರೋ ಅಥವಾ ಅವ್ರ ಜೊತೆ ಹಂಗೆ ನಡ್ಕೊಂಡಿರೋದು ಹಂಗಿದೆಯೋ ಗೊತ್ತಿಲ್ಲ. ಏನೋ ಆಗ್ಬಿಟ್ಟಿದೆ ಅವರಿಗೆ. ಒಟ್ಟಿನಲ್ಲಿ ಈ ಪರಿಸ್ಥಿತಿಯಲ್ಲಂತೂ ಅವರು ಒದ್ದಾಡ್ತಾ ಇದ್ದಾರೆ. ಆ ಕಡೆಗೆ ಈ ಕಡೆಯಿಂದ ಆ ಕಡೆಗೆ. ಒಂದು ಸುಳ್ಳು ಹೇಳೋಕ್ಕೆ 1000 ಸುಳ್ಳುಗಳನ್ನು ಹೇಳಬೇಕಲ್ಲ, ಒಂದು ಸುಳ್ಳನ್ನು ಮುಚ್ಚಿಡೋಕ್ಕೆ. ಅಣ್ಣಯ್ಯ ಭಟ್ರಿಂದ ಜಮೀನು ಖರೀದಿಸಿದ್ದು ನಾರಾಯಣ್ ಭಟ್. ಸಿಂಗಾರಮ್ಮನವರು 3.5 ಎಕರೆ ಜಮೀನನ್ನು ಅಣ್ಣಯ್ಯ ಭಟ್ರಿಗೆ ಕೊಡ್ತಾರೆ. ಅಣ್ಣಯ್ಯ ಭಟ್ರಿಂದ ನಾರಾಯಣ್ ಭಟ್ ಅವರು ಖರೀದಿಯನ್ನು ಮಾಡ್ತಾರೆ. ಬಳಿಕ ಧರ್ಮಸ್ಥಳಕ್ಕೆ ಜಮೀನನ್ನು ದಾನವನ್ನು ಮಾಡಿರ್ತಾರೆ ನಾರಾಯಣ್ ಭಟ್ ಅವರು. ಸೊ ಜಮೀನಿನಲ್ಲಿ ಪಾಲು ಕೇಳುವ ಅಧಿಕಾರ ಸುಜಾತಾ ಭಟ್ಗೆ ಇಲ್ಲ ಅಂತ ಮಹೇಶ್ ಠಾಕೂರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಅವರು ಮಾಜಿ ನಗರಸಭಾ ಸದಸ್ಯರು ಮಹೇಶ್ ಠಾಕೂರ್ ಅವರು. ಅವರೇನು ಹೇಳಿದ್ದಾರೆ ಮೊದಲು ನೋಡ್ಬಿಡೋಣ. ಅಲಿಯಾಸ್ ಸುಜಾತಾ ಉಪಾಧ್ಯ ಇವರ ಏನು ಈ ಜಮೀನಿನ ತಗಾದೆ ಮತ್ತು ತನಗೆ ಮಗಳು ಇದ್ದಾಳೆ ಇಲ್ಲ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಈ ನಡುವೆ SIT ಅವರು ಅವ್ರನ್ನ ವಿಚಾರಣೆಗೆ ಪಡೆದುಕೊಂಡಿದ್ದಾರೆ ಮತ್ತು ಈ ಎಲ್ಲ ದಾಖಲೆಗಳನ್ನು ಪಡಿತಾ ಇದ್ದಾರೆ. ಆದರೆ ಅವರ ತಗಾದೆ ಇರುವಂಥದ್ದು ಧರ್ಮಸ್ಥಳದ ಜೊತೆ. ನನ್ನ ಜಮೀನನ್ನು ಧರ್ಮಸ್ಥಳದವರು ಗುಳುಂ ಮಾಡಿದ್ದಾರೆ, ಒಳಗೆ ಹಾಕಿದ್ದಾರೆ, ನನಗೆ ಮೋಸ ಆಗಿದೆ ಅನ್ನುವಂಥದ್ದನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ಮತ್ತು ಮಾಜಿ ನಗರಸಭಾ ಸದಸ್ಯರು ಮಹೇಶ್ ಠಾಕೂರ್ ಇದ್ದಾರೆ. ಸರ್, ಅವರು ಇವತ್ತಿಗೂ ಕೂಡ ಒಂದು ವಾದವನ್ನು ಮಾಡ್ತಾ ಇರುವಂಥದ್ದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸುಮಾರು 3.5 ಇಂದ 5 ಎಕರೆವರೆಗೆ ಜಮೀನಿತ್ತು, ಅದರಲ್ಲಿ ನನಗೆ ಯಾವುದೇ ಪಾಲನ್ನು ಕೊಟ್ಟಿಲ್ಲ ಅನ್ನುವಂಥದ್ದು. ನೀವು ಸಂಗ್ರಹಿಸಿದ ಡಾಕ್ಯುಮೆಂಟ್ ಪ್ರಕಾರ ಏನಿದೆ ಅಂತ? ಸರ್, ನಾನು ಸಂಗ್ರಹಿಸಿದ ಡಾಕ್ಯುಮೆಂಟ್ನ ಪ್ರಕಾರದಲ್ಲಿ ಈ ಭೂಮಿ ಅನ್ನುವಂಥದ್ದು ಸಿಂಗಾರಮ್ಮ ಅಂತ ಹೇಳುವಂಥ ಒಂದು ಜೈನ ಸಮುದಾಯದ ಒಡತಿ ಆಗಿದ್ರು ಅವರು. ಅವರಿಗೆ ಸಂಬಂಧಪಟ್ಟದ್ದು ಈ ಪರಿಕ ಅನ್ನುವಂಥ ಪರಿಕ ಅರಮನೆ ಅಂತೇಳಿ ಹೇಳ್ತಾರೆ. ಆ ಭೂಮಿ ಅವರದಾಗಿತ್ತು. ಸುಮಾರು 80-90ರ ದಶಕದಲ್ಲಿ ಅದನ್ನು ಅಣ್ಣಯ್ಯ ಉಪಾಧ್ಯಾಯರು ಅಂತ ಹೇಳುವರು ಅವರಿಗೆ ಆ 2 ಎಕರೆ ಭೂಮಿಯನ್ನು ಮಾತ್ರ ಅದನ್ನು ಅವರು ದಾನವಾಗಿ ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ಮತ್ತು ಮಹಾಗಣಪತಿ ದೇವಸ್ಥಾನ ಅಲ್ಲಿ ಆ ಭೂಮಿಯಲ್ಲಿರ್ತದೆ. ಅದನ್ನು ನೋಡಿಕೊಂಡು ನಿತ್ಯ ಪೂಜೆಯನ್ನು ಮಾಡ್ಕೊಂಡು ಬರಬೇಕನ್ನುವಂಥದ್ದು ಉದ್ದೇಶದ ಮೇಲೆ ಅಣ್ಣಯ್ಯ ಉಪಾಧ್ಯಾಯರಿಗೆ ಆ ಭೂಮಿಯನ್ನು ಕೊಡ್ತಾರೆ. ಅದರ ಮೇಲೆ ಇದೇ ಥರ ನಡ್ಕೊಂಬರ್ತದೆ. ಅವರು ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅಣ್ಣಯ್ಯ ಉಪಾಧ್ಯಾಯರಿಗೆ ಅವರ ಮಗ ಆಗಿರುವಂಥವರು ನಾರಾಯಣ ಉಪಾಧ್ಯಾಯರಿಗೆ ಅದ ನಂತರ ಒಂದು 40-50 ವರ್ಷದ ಹಿಂದೆ ಆಗಿರುವಂಥದ್ದು. ಅವರಿಗೆ ಅವರ ಅಣ್ಣ ತಮ್ಮಂದರಿಗೆ ತಂಗಿಯಂದರಿಗೆ ಎಲ್ಲ ಹಣವನ್ನು ಕೊಟ್ಟು 50,000 ರೂಪಾಯಿಯನ್ನು ಕೊಟ್ಟು, ಒಬ್ಬೊಬ್ಬರಿಗೆ 50,000 ರೂಪಾಯಿಯನ್ನು ಕೊಟ್ಟು ಅದರದೆಲ್ಲ ರೈಟ್ಸನ್ನು ಇವರು ಪರ್ಚೇಸ್ ಮಾಡ್ತಾರೆ. ಅವರು ಏನು ಪವರ್ ಆಫ್ ಅಟರ್ನಿ ತಗೊಳ್ತಾರೆ. ಡಾಕ್ಯುಮೆಂಟನ್ನು ಸರಿಯಾದ ಮೇಲೆ ಅದನ್ನು ಧರ್ಮಸ್ಥಳಕ್ಕೆ ಅದನ್ನು ದಾನವಾಗಿ ಕೊಡ್ತಾರೆ.
ಈ ಧರ್ಮಸ್ಥಳಕ್ಕೆ ದಾನವಾಗಿ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ನಾನು ಅವರೊಟ್ಟಿಗೆ ನಿಕಟ ಸಂಪರ್ಕದಲ್ಲಿದ್ದೆ, ನಾನು ಉಪಾಧ್ಯಾಯರೊಟ್ಟಿಗೆ. ಆಗ ನಾನು ನಗರಸಭಾ ಸದಸ್ಯನಾಗಿದ್ದೆ ಸ್ಥಳೀಯ ಇಲ್ಲಿ. ನಾನು ಒಬ್ಬ ಅದನ್ನು ಮತ್ತೆ ಸಾರ್ವಜನಿಕವಾಗಿ ಅದನ್ನು ದಾನವಾಗಿ ಕೊಟ್ಟಿದ್ದಾರೆ, ಗುಟ್ಟಲ್ಲಿ ಕೊಟ್ಟದ್ದು ಹಾಗೇನಿಲ್ಲ. ಅವರು ಅದನ್ನು ಅಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ ನಾರಾಯಣ ಉಪಾಧ್ಯಾಯರು, ಮಾಡಿ ಅಲ್ಲಿ ಯೋಗ ಇಂಥ ಶಿಬಿರಗಳನ್ನೆಲ್ಲ ತುಂಬ ಮಾಡ್ತಾರೆ. ನಾವು ಕೂಡ ಭಾಗವಹಿಸಿದ್ದೇವೆ ಆ ಕಾರ್ಯಕ್ರಮದಲ್ಲಿ. ಇದು ಯೋಗಕ್ಕೆ ಸಂಬಂಧಪಟ್ಟಂಥದ್ದು, ಒಳ್ಳೆಯ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಬೇಕನ್ನುವಂಥದ್ದನ್ನು ಕಾವಂದ್ರ ಹತ್ರ ಅವರು ನಿವೇದನೆಯನ್ನು ಮಾಡ್ತಾರೆ. ಅದೇ ಪ್ರಕಾರದಲ್ಲಿ ಭೂಮಿಯನ್ನು ಕೊಡ್ತಾರೆ. ಕಾವಂದ್ರು ಅದನ್ನು ಅದೇ ಭೂಮಿಯಲ್ಲಿ ಒಳ್ಳೆಯ ರೀತಿಯಲ್ಲ ಸೌಖ್ಯವನ, ಶಾಂತಿವನ ಟ್ರಸ್ಟ್ನ ಸೌಖ್ಯವನ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. 320 ಬೆಡ್ಗಳಿರ್ತವೆ ಅದರಲ್ಲಿ ಇದೆ. ಅಲ್ಲಿಯ 150-200 ಜನರಿಗೆ ಕೆಲಸವನ್ನು ಕೊಡ್ತಾರೆ. ಅಂದರೆ ನಾರಾಯಣ ಉಪಾಧ್ಯಾಯರು ಏನು ಅಂದ್ಕೊಂಡದಿದೆಯೋ ಅದನ್ನು ಸಾರ್ಥಕಪಡಿಸ್ತಾರೆ ಧರ್ಮಸ್ಥಳ ನಮ್ಮ ಕಾವಂದರು. ಆ ಪ್ರಕಾರದಲ್ಲಿ ನಡ್ಕೊಂಬರ್ತದೆ. ಸುಜಾತ ಭಟ್ ಅವರು ಯಾರ ಹತ್ರ ಕೇಳಬೇಕಾಗಾರೆ ಈ ಜಮೀನು? ಅವರ ತಂದೆಯವರ ಹತ್ರವೋ, ಅವರ ಚಿಕ್ಕಪ್ಪನವರ ಹತ್ರವೋ, ಅಥವಾ ದಾನ ಪಡೆದಂಥ ಧರ್ಮಸ್ಥಳದ ಜೊತೆ ಈ ಒಂದು ಫೈಟ್ ಮಾಡಬೇಕಾ ಅಂತ? ಸರ್, ಸುಜಾತ ಭಟ್ ಏನೇ ಉಪಾಧ್ಯಾಯರು ಇದ್ದಾರಲ್ಲ, ಅದಕ್ಕೂ ಆ ಸಂಗತಿಗೂ ಧರ್ಮಸ್ಥಳಕ್ಕೂ ಸಂಬಂಧ ಇಲ್ಲ. ಅವರು ಕೇಳಬೇಕಾದ್ದು ಏನಂತ ಹೇಳಿದರೆ ಅದನ್ನು ಅವ್ರ ತಂದೆಯವ್ರ ಹತ್ರ ಗುರುರಾಜ್ ಉಪಾಧ್ಯಾಯ ಹತ್ರ ಕೇಳಬೇಕು ಬಿಟ್ಟರೆ ಮತ್ತು ಇವ್ರ ಹತ್ರ ಕೇಳಿ ಏನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಗುರುರಾಜ್ ಉಪಾಧ್ಯಾಯರಿಗೆ ನಾರಾಯಣ ಉಪಾಧ್ಯಾಯರು ಅದನ್ನು ಕೊಡುವಾಗ, ಜಮೀನನ್ನು ಕೊಡುವಾಗ ಇವರಿಗೆ ದುಡ್ಡು ಕೊಟ್ಟು ಅದನ್ನು ಫಾರ್ಫೆಟ್ ಅಂತ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧನೇ ಇಲ್ಲ. ಇದು ಸುಮ್ಮನೆ ಅಲ್ಲ ಸಲ್ಲದ ಆಪಾದನೆಗಳನ್ನು ಹಾಕುವಂಥದ್ದು ತುಂಬ ತಪ್ಪಿದೆ ಇದರಲ್ಲಿ. ಸರ್, ಆ ಕಾಲದಲ್ಲಿ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಇರಲಿಲ್ಲ ಅನ್ನುವಂಥದ್ದು 2005ರ ನಂತರ ಅದು ಬಂತು ಅನ್ನುವಂಥದ್ದು ಕೂಡ ಬಹಳ ಚರ್ಚೆಯಲ್ಲಿದೆ. ಸರ್, ಇದು 2005ನೇ ಇಸ್ವಿಗಿಂತ 2000ಕ್ಕಿಂತ ಮುಂಚೆ ಸುಮಾರು 40-50 ವರ್ಷ ಹಿಂದೆಯ ಕಥೆಗಳು, 40 ವರ್ಷ ಇರ್ಬೋದು. ಆವಾಗ ನಡೆದಂಥ, ಆಗ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಅವರಿಗೆ ಪಾಲಿರಲಿಲ್ಲ ನಾನು ತಿಳ್ಕೊಂಡ ಮಟ್ಟಿಗೆ. ಅದನ್ನು ಗಂಡು ಮಕ್ಕಳಿಗೆ ಮಾತ್ರ ಇರೋದು. ಮತ್ತು ಅದರಲ್ಲಿ ಸಮೇತ ಗುರುರಾಜ್ ಉಪಾಧ್ಯಾಯರಿಗೆ ಹಣ ಕೊಟ್ಟೆ ಅದನ್ನು ಪವರ್ ಆಫ್ ಅಟೆಂಡ್ ತಗೊಂಡಿರುವಂಥದ್ದು. ಆ ಕಾಲಕ್ಕೆ 50,000 ಅಂತ ಹೇಳಿದ್ರೆ ಭಾಳ ದೊಡ್ಡ ಅಮೌಂಟ್ ಅದು. ಮತ್ತು ದೊಡ್ಡ ಅಮೌಂಟ್ಗಿಂತಲೂ ಅವರಿಗೆ ಸಮಾಧಾನಕರವಾದ ಒಂದು ಮೊಬೈಲನ್ನು ಕೊಟ್ಟಿದ್ದಾರೆ ಅವರು. ಇಲ್ಲದಿದ್ದರೆ ಅವ್ರು ಯಾಕೆ ಪವರ್ ಆಫ್ ಅಟರ್ನಿಗೆ ಸಿಗ್ನೇಚರ್ ಹಾಕ್ತಾರೆ ಅಥವಾ ಯಾಕೆ ಒಪ್ಪಿಗೆಯನ್ನು ಕೊಡ್ತಾರೆ? ಒಪ್ಪಿಗೆ ಕೊಡ್ತಿರಲಿಲ್ಲ ಅವರು. ಒಪ್ಪಿಗೆಯನ್ನು ತಗೊಂಡು ಅದನ್ನು ಮಾಡಿರುವಂಥದ್ದು. ನನಗೆ ತಿಳಿದ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಕೂಡ 20,000 ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನಗೆ ತಿಳಿದು ಬಂದಿದೆ. ಅದನ್ನು ಅವರು ದೇವಸ್ಥಾನದ ನಾರಾಯಣೋಪಾಧ್ಯಾಯರ ದೇವಸ್ಥಾನದ ಅಭಿವೃದ್ಧಿಗೊಳಿಸುವಾಗ ಅದನ್ನು ಅವರು ಡೊನೇಷನ್ ಆಗಿ ಅದಕ್ಕೆ ವಾಪಸ್ ರಿಟರ್ನ್ ಮಾಡಿದ್ದಾರೆ ಅನ್ನೋ ವಿಷಯ ನನಗೆ ತಿಳಿದು ಬಂದಿದೆ. ಎಲ್ಲ ಡಾಕ್ಯುಮೆಂಟ್ ನನಗೆ ಧರ್ಮಸ್ಥಳದ ಜೊತೆ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಅವರೊಟ್ಟಿಗೆ ಸಂಪರ್ಕ ಮಾಡಲಿಲ್ಲ. ಆದರೆ ಡಾಕ್ಯುಮೆಂಟ್ ಸರಿ ಇದೆ ಅನ್ನೋದು ನಂಗೆ ಗೊತ್ತಿದೆ. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ನಾನು ನಗರಸಭಾ ಸದಸ್ಯ ಮತ್ತು ನಾನು ಅದಕ್ಕೆ ಸಾಕ್ಷಿ. ಆ ಕಾರ್ಯಕ್ರಮದಲ್ಲಿ ಅದನ್ನು ಪರಕಾಳ ಜನರನ್ನು ಒಟ್ಟು ಮಾಡಿ ಪಬ್ಲಿಕಲ್ಲಿ ಅದನ್ನು ದಾನವಾಗಿ ಕೊಟ್ಟಿರುವಂಥದ್ದು, ಏನು ಗುಟ್ಟಲ್ಲಿ ಕೊಟ್ಟಿರುವಂಥದ್ದಲ್ಲ. ನನಗೆ ಗೊತ್ತಿದೆ, ಅದು ಸರಿ ಇದೆ, ಅದು ಡಾಕ್ಯುಮೆಂಟ್ ಸರಿ ಇದೆ. ಮತ್ತು ನಾನು ಅದರ ಬಗ್ಗೆ ಅನ್ವೇಷಣೆ ಕೂಡ ಮಾಡಿದೆ. ನಾನು ಸುಮ್ಮನೆ ಈ ಥರದಲ್ಲಿ ಸುಜಾತ ಭಟ್ ಉಪಾಧ್ಯಾಯ ಅವರು ಈ ಥರದಲ್ಲಿ ಮಾತಾಡುವಾಗ ಮೊದಲಿಗೆ ನಂಗೆ ಗೊತ್ತಿರಲಿಲ್ಲ ಇದು ವಿಷಯ. ಈಗ ಇವರು ಇದಕ್ಕೆ ಪರೀಕ್ಷೆಗೆ ಸಂಬಂಧ ಉಂಟು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಕಡೆ ನಾನು ನೋಡುವಾಗ ಪರೀಕ್ಷೆಗೆ ಸಂಬಂಧಪಟ್ಟವರು ಅವರೇ ಹೇಳ್ತಾಯಿದ್ರು ಮೀಡಿಯಾದಲ್ಲಿ. ನೋಡುವಾಗ ನಂಗೆ ಗೊತ್ತಾಯಿತು. ಅದರ ಬಗ್ಗೆ ನಾನು ಅನ್ವೇಷಣೆ ಮಾಡಿದೆ, ಅದು ಹುಡುಕಿದೆ, ಅದರ ಬಗ್ಗೆ ಏನು ಸತ್ಯ ಅಸತ್ಯಗಳು ಏನು ಅನ್ನುವಂಥದ್ದು. ಅದಕ್ಕೆ ನಾನು ಒಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿಯ ಮೇಲೆ ನಾನು ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಇದು ಮಹೇಶ್ ಠಾಕೂರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ನನ್ನ ಸಹೋದ್ಯೋಗಿ ಈಗ ದೀಪಕ್ ಜೈನೇ ಸ್ವತಃ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಈಗ ಸುಜಾತ ಭಟ್ ಅವರ ತಂದೆಯ ಅಣ್ಣ ಪವರ್ ಆಫ್ ಅಟಾರ್ನಿಟಿನ ತಗೊಂಡು ಈ ಜಾಗವನ್ನು ಮಾರಿದ್ರು ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಹಾಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಕೂಡ ಇದ್ದಾವೆ ಅಂತ ಅದರ ಅರ್ಥ ಆಗುತ್ತೆ, ಇವರು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತಂದಾಗ. ಹಾಗಿದ್ದಾಗ ಸುಜಾತ ಭಟ್ ಅವರು ಅಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತದರ ಅರ್ಥನ ಏನು ಕತೆ? ಯಾವ ರೀತಿಯಾಗಿ ಹೇಳಬೇಕು ಈ ಕೇಸನ್ನು ಈಗ? ಖಂಡಿತ ಇಲ್ಲಿ 2004-05ರವರೆಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕಿಲ್ಲ ಅನ್ನುವಂಥದ್ದು ಕಾನೂನಿತ್ತು. ಆ ನಂತರ ಕಾನೂನು ಬಂದು ಕೊಟ್ಟಂತಹ ನಿಯಮಗಳನ್ನು ತಗೊಂಡ್ರೂ ಕೂಡ ಸುಜಾತ ಭಟ್ ಅವರಿಗೆ ಈ ಜಮೀನಿನಲ್ಲಿ ಯಾವುದೇ ಹಕ್ಕುಗಳು ಇಲ್ಲ ಅನ್ನುವಂಥದ್ದು. ಪ್ರಮುಖವಾಗಿ ಸುಜಾತ ಭಟ್ ಅವರು ಅವರ ಫ್ಯಾಮಿಲಿ ಜೊತೆ ಫೈಟ್ ಮಾಡಬೇಕಿತ್ತು. ಯಾವಾಗ 40 ವರ್ಷಗಳ ಹಿಂದೆ ಫೈಟ್ ಮಾಡಬೇಕಿತ್ತು. ನನ್ನ ಜಮೀನನ್ನು, ಅಂದರೆ ನನ್ನ ತಂದೆಯ ಜಮೀನಿನಲ್ಲಿ ಒಂದು ಪಾಲನ್ನು ನನಗೆ ಇಟ್ಕೋಬೇಕು ಅನ್ನುವಂಥದ್ದು. ಆದರೆ ಅವರ ಚಿಕ್ಕಪ್ಪನ ಕಾಲದಲ್ಲಿ, ತಂದೆಯ ಕಾಲದಲ್ಲೇ ಧರ್ಮಸ್ಥಳಕ್ಕೆ ಆ ಜಮೀನನ್ನು ಮಾರಾಟ ಮಾಡಿದ್ದಾರೆ ಮತ್ತು ದಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಪ್ರತಿ ಫ್ಯಾಮಿಲಿಗೆ, ಸುಜಾತ ಭಟ್ ಅವರ ತಂದೆಗೆ 40 ವರ್ಷದ ಹಿಂದೆನೇ 50,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು.
ಹಾಗಾಗಿ ನಾರಾಯಣ ಭಟ್ ಏನಿದ್ದಾರೆ, ಸುಜಾತ ಭಟ್ ಅವರ ಚಿಕ್ಕಪ್ಪ, ಇವರು ಸಂಪೂರ್ಣವಾಗಿ ಇಡೀ 3.5 ಎಕರೆ ಜಮೀನನ್ನ ಧರ್ಮಸ್ಥಳಕ್ಕೆ ದಾನ ಕೊಟ್ಟಿದ್ದಾರೆ. ಮತ್ತೆ ಆ ದೇವಸ್ಥಾನ ಇರುವಂತಹ ಜಮೀನೇನಿದೆ ಅದನ್ನ ನೇರವಾಗಿ ಕೊಟ್ಟಿರೋದ್ರಿಂದ ಅದರಲ್ಲಿ ಯಾವುದೇ ಹಕ್ಕುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸುಜಾತ ಭಟ್ ಅವರಿಗೆ ಬರೋದಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಚಾರ. ಆದರೆ ಇದೇ ವಿಚಾರವನ್ನ ಇಟ್ಕೊಂಡು ತಗಾದೆಯನ್ನು ಎತ್ತಿರುವಂಥದ್ದು ಪೊಲೀಸ್ ಠಾಣೆಯಲ್ಲಿ ಮತ್ತು ಈಗ SIT ಕಚೇರಿಯಲ್ಲಿ ಏನು ಈಗ ವಿಚಾರಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ತನ್ನ ಜಮೀನಿನ ವಿಚಾರದಲ್ಲಿ ನನಗೆ ಮೋಸ ಆಗಿದೆ, ಹಾಗಾಗಿ ನ್ಯಾಯ ಒದಗಿಸಿ ಅನ್ನುವಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒತ್ತಾಯದಲ್ಲಿ ಯಾವುದೇ ದಾಖಲೆಗಳು, ಗಟ್ಟಿ ದಾಖಲೆಗಳು ಇಲ್ಲ ಅನ್ನುವಂಥದ್ದು. ಕೇವಲ ಆರೋಪಕ್ಕೆ ಆರೋಪ ಮಾಡಬಹುದೇ ಹೊರತಾಗಿ ಇವರ ಫೈಟ್ ಏನಿದ್ರು ಕೂಡ ಕುಟುಂಬದ ಜೊತೆ, ಇವರ ಅಣ್ಣ ತಮ್ಮಂದಿರ ಜೊತೆ ಅಥವಾ ಈಗಾಗಲೇ ಅಗಲಿರುವಂತಹ ವ್ಯಕ್ತಿಗಳ ಜೊತೆ ಇವರು ಫೈಟ್ ಮಾಡಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಧರ್ಮಸ್ಥಳದ ಕ್ಷೇತ್ರದ ಜೊತೆ ಇವರು ಫೈಟ್ ಮಾಡ್ತಾ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥ ಮಾತುಗಳನ್ನ ಮತ್ತು ಡಾಕ್ಯುಮೆಂಟ್ಗಳನ್ನ ಕೊಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಜಮೀನು ಬಂದಿರೋದೇ ಅದು ಸಿಂಗಾರಮ್ಮ ಅನ್ನುವಂಥವ್ರು. ಅವರು ಜೈನ ಮನೆತನದ ಕೊನೆಯ ಒಡತಿ, ಪರೀಕ ಅರಮನೆಯಲ್ಲಿ ಅವರು ಇದ್ದಂಥವರು. 125 ವರ್ಷದ ಹಿಂದೆ ಇವರ ಕುಟುಂಬಕ್ಕೆ ದಾನ ಕೊಟ್ಟ ಜಮೀನನ್ನ ಈಗ 125 ವರ್ಷದ ನಂತರ ಸುಜಾತ ಭಟ್ ಕ್ಲೇಮ್ ಮಾಡ್ತಾ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಅರುಣ್. ಓಕೆ, ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.